ಗುಡಳ್ಳಿ ಗ್ರಾಮದಲ್ಲಿ ಪಾರ್ವತಾಂಬ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಇವತ್ತು ದಿನ ಸ್ವಾಮಿ ನೆರವೇರಿಸ್ಕೊಳ್ತಾರಂಥದ್ದು. ಗ್ರಾಮದ ಎಲ್ಲ ಮುಖಂಡರು, ಹಿರಿಯರು, ಯುವಕರು, ಮಹಿಳೆಯರು ದೀಪಾರ್ತಿನ ದೇವರಿಗೆ ಬೆಳಗಿ ರಥೋತ್ಸವಕ್ಕೆ ಚಾಲನೆಯಾಗಿ ವರ್ಷದ ಪ್ರಾರಂಭದ ದಿನಗಳು ಈ ರೀತಿಯಾದಂಥ ರಥೋತ್ಸವಗಳು ಎಲ್ಲೆಡೆ ನಡೀತಾ ಇರೋಂಥದ್ದು. ವಿಶಿಷ್ಟವಾಗಿ ಶಿವರಾತ್ರಿಯ ಹಬ್ಬ ಮಹಾಶಿವನ ದೇವಾಲಯನ ಸಹ ಇಲ್ಲಿ ಈ ಭಾಗದ ಎಲ್ಲ ಭಕ್ತರನ್ನು ಸಹ ಆಕರ್ಷಣೆ ಮಾಡಿ ತನ್ನ ಆಶೀರ್ವಚನದಿಂದ ಎಲ್ರಿಗೂ ಸಹ ಒಳಿತು ಬಯಸ್ತಾರಂಥ ಸೋಮೇಶ್ವರ ಸ್ವಾಮಿ ಕೃಪೆಯಿಂದ ಹೆಚ್ಚಿನದಾಗಿ ಮಳೆ ಬೆಳೆ ಎಲ್ಲ ಆಗಲಿ, ಎಲ್ಲರಲ್ಲೂ ಸಂತಸ ಮೂಡಲಿ. ರಥೋತ್ಸವ ಕಾರ್ಯಕ್ರಮ ಸಹ ಅಚ್ಚುಕಟ್ಟಾಗಿ ಮೂಡಿಬರುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರೋಂಥದ್ದು. ಪ್ರತಿ ವರ್ಷವೂ ಸಹ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಕ್ತರ ಸಂಖ್ಯೆನೂ ಸಹ ಹೆಚ್ಚಾಗ್ತಾ ಇರೋಂಥದ್ದು. ಜಾಗರಣೆ, ಉಪವಾಸ ಎಲ್ಲನೂ ಸಹ ಮುಗಿಸಿ ಬೆಳಗ್ಗೆ ಮಹಾಶಿವನ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಸಹ ಭಕ್ತರು ಇಲ್ಲಿ ನೆರೆಯುವಂಥದ್ದು ಸಹ ಭಾಳ ವಿಶೇಷ. ಮಹಾಶಿವರಾತ್ರಿ ಶಿವನ ಒಂದು ಆರಾಧನೆ ಭಾಳ ವಿಶಿಷ್ಟವಾಗಿ ಜಾಗರಣೆ ಮಾಡಿ ಉಪವಾಸ ಮಾಡೋಂಥದ್ದು ನಾವು ಮಹಾಶಿವರಾತ್ರಿಲಿ ನಾವು ನೋಡೋಂಥದ್ದು. ಬೇರೆ ದಿನಗಳಲ್ಲಿ, ಬೇರೆ ಹಬ್ಬಗಳಲ್ಲಿ ಬೇರೆ ರೀತಿ ಮಾಡಿದ್ದೇ ಆದರೆ ಶಿವರಾತ್ರಿಯಲ್ಲಿ ಜಾಗರಣೆ ಮಾಡೋಂಥದ್ದು ಮತ್ತು ವ್ರತ ಮಾಡೋಂಥದ್ದು, ಉಪವಾಸ ಮಾಡೋಂಥದ್ದು, ಧ್ಯಾನ ಮಾಡೋಂಥದ್ದು, ಒಟ್ಟಾರೆ ದೇಶದಲ್ಲಿ ಆಧ್ಯಾತ್ಮಿಕವಾದಂಥ ಅಲೆ ಹೆಚ್ಚು ಆಗ್ತಾ ಇರೋಂಥದ್ದು, ಸನಾತನ ಧರ್ಮ ಉಳಿವಿಕೆಗೆ ಹೆಚ್ಚು ಒತ್ತು ಕೊಡೋಂಥದ್ದು ಸಹ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋಂಥದ್ದು. ಮಹಾಕುಂಭಮೇಳನೂ ಸಹ ಇವತ್ತಿಗೆ ಸಮಾಪ್ತಿ ಆಗಿರೋಂಥದ್ದು. 64 ಕೋಟಿಗೆ ಹೆಚ್ಚು ಜನ ಸಂಗಮದಲ್ಲಿ ಮಿಂದೆದ್ದು ತಮ್ಮ ನಂಬಿಕೆ ಅನುಗುಣವಾಗಿ ಏನೋ ಒಂದು ರೀತಿ ಅವರ ಒಳಿತು ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ಹಿಂದೂಗಳು ಸಹ ಅಲ್ಲಿ ಪುಣ್ಯ ಸ್ನಾನ ಮಾಡಿ ದೇಶಾದ್ಯಂತ ದೇಶನ ಒಗ್ಗೂಡುವಂಥ ರೀತಿಯಲ್ಲಿ ಎಲ್ಲರೂ ಸಹ ಅಲ್ಲಿ ಬೆರ್ತಿರೋಂಥದ್ದು ಒಂದು ದೇಶದ ಹೆಮ್ಮೆಯ ಪರಂಪರೆಯ ಪ್ರತೀಕ ಅಂತ ನಾವು ಭಾವಿಸ್ಬೋದು. ಆ ನಿಟ್ಟಿನಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ನಡೆಯುವಂಥದ್ದು, ಜನಗಳಲ್ಲಿ ಭಕ್ತಿ ಭಾವನೆ ಒಂದು ರೀತಿಯಾದಂಥ ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗೋದಕ್ಕೆ ದೇವರು ಎಲ್ರಿಗೂ ಸಹ ಒಂದು ಮಾರ್ಗದರ್ಶನ ನೀಡಲಿ ಅಂತೇಳಿ ನಾನು ಎಲ್ರಿಗೂ ಸಹ ಶುಭನ ಕೋರಿಸ್ತಾ ಇದ್ದೀನಿ. ಧನ್ಯವಾದ. ಗೋವಿಂದ. ಜೈ ನಮಃ ಪಾರ್ವತೀಪತಯೇ, ಜೈ ನಮಃ ಪಾರ್ವತೀಪತಯೇ, ಜೈ ನಮಃ ಪಾರ್ವತೀಪತಯೇ. ನಂಜುಗುಂಟೆ ಗ್ರಾಮದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ನಿನ್ನೆ ವ್ರತ, ಜಾಗರಣೆ, ಉಪವಾಸ ಸಾಕಷ್ಟು ಭಕ್ತಿ ಭಾವದಿಂದ ದೇಶದಲ್ಲಿ ಆಧ್ಯಾತ್ಮಿಕ ಒಂದು ಅಲೆನೇ ಎಚ್ಚರ ಆದಂಥ ರೀತಿಯಲ್ಲಿ ಹೆಚ್ಚು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಾ ಇರೋಂಥದ್ದು. ಮಹಾಕುಂಭಮೇಳ ಏನು ಗಂಗಾ, ಯಮುನಾ, ಸರಸ್ವತಿ ನದಿಯಲ್ಲಿ ಮಿಂದು ಪಾಪಗಳು ದೂರ ಆಗ್ತದೆ ಅಂತ ಹೇಳೋ ಒಂದು ಭಾವನೆ ಇತ್ತು. ಅಲ್ಲೂ ಸಹ ಸುಮಾರು 64 ಕೋಟಿ ಹೆಚ್ಚು ಜನ ನೀರಲ್ಲಿ ಮುಳುಗಿ ಒಂದು ಪಾವಿತ್ರ್ಯತೆ ಮೆರೆದಿರೋಂಥದ್ದನ್ನು ನಾವು ನೋಡಿರೋಂಥದ್ದು. ಈ ಭಕ್ತಿಪೂರ್ವಕ ಈ ವರ್ಷದಲ್ಲಿ ಮಹಾಶಿವರಾತ್ರಿನ ನಾವು ಆಚರಣೆ ಮಾಡಿ ಆ ಮಹಾಶಿವನ ಅನುಗ್ರಹದಿಂದ ಎಲ್ಲವೂ ಸಹ ಸುಖಮಯವಾಗಿರಲಿ, ಮಳೆ ಬೆಳೆ ಆಗಲಿ, ರೈತರಿಗೆ ಒಳ್ಳೆಯ ಬೆಲೆ ಸಿಗೋಂಥದ್ದಾಗಲಿ ಮತ್ತು ಎಲ್ಲ ಕುಟುಂಬಗಳಲ್ಲೂ ಸಹ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ. ಆ ಭಗವಂತನ ಶಿವನ ಅನುಗ್ರಹದಿಂದ ಎಲ್ಲ ಒಳಿತಾಗಲಿ ಅಂತೇಳಿ ನಾನೆಲ್ಲರಿಗೂ ಸಹ ಶುಭ ಹಾರೈಸ್ತಾ, ನಂಜುಗುಂಟೆ ಗ್ರಾಮದಲ್ಲೂ ಸಹ ವಿಶೇಷವಾಗಿ ಈ ವರ್ಷ ನೂತನವಾಗಿ ಒಂದು ರಥನ ಹೊಸದಾಗಿ ತಯಾರು ಮಾಡಿ ಇವತ್ತು ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಒಂದು ರೀತಿ ಬೀದಿಗಳಲ್ಲಿ ಸಂಚರಿಸಿ ದೇವರ ದರ್ಶನ ಎಲ್ರಿಗೂ ಸಹ ಅವಕಾಶ ಮಾಡಿಕೊಡ್ತಾ ಇರೋಂಥದ್ದು. ಈ ಒಂದು ದೇವಸ್ಥಾನದ ಕಮಿಟಿ ಜವಾಬ್ದಾರಿ ತಗೊಂಡು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಂಥ ವಿಚಾರ ಇರ್ಬೋದು, ಮತ್ತು ರಥ ನಿರ್ಮಾಣ ಮಾಡೋಂಥ ಹಂತದಲ್ಲಿ ಸಹಾಯ ಮಾಡಿರೋಂಥವ್ರು ಮತ್ತು ಹಲವಾರು ಭಕ್ತರು ತಮ್ಮದೇ ಆದಂಥ ರೀತಿಯಲ್ಲಿ ದೇವಸ್ಥಾನಕ್ಕೆ ಕೊಡುಗೆಯನ್ನು ಕೊಟ್ಟು ದೇವಸ್ಥಾನ ಧಾರ್ಮಿಕ
ಶಾಶ್ವತವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗಿ ನಿಂತಿರ್ತಾರೆ. ಆ ನಿಟ್ಟಿನಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೆ, ಮುಖಂಡರಿಗೆ, ನಮ್ಮ ಎಲ್ಲ ಸ್ನೇಹಿತರಿಗೂ ಸಹ ಈ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಶುಭಾಶಯಗಳು.